ನೀವು ಮನೆ ಕಟ್ಟಿಸ್ತಾ ಇದ್ದೀರಾ? ಹಾಗಾದ್ರೆ ಯಾವ ಏರಿಯಾದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅಂಡ್ ನಾನು ನಿಮ್ಮ ಮನೆಯ ಕನ್ಸ್ಟ್ರಕ್ಷನ್ ಎಸ್ಟಿಮೇಷನ್ ಎಷ್ಟಾಗುತ್ತೆ ಅಂತ ರಿಪ್ಲೈ ಮಾಡ್ತೀನಿ. ಈ ತರ ಟೆಂಪಲ್ ಥೀಮ್ನ ನೀವು ದೊಡ್ಡ ದೊಡ್ಡ ಟೆಂಪಲ್ಸ್ ಅಲ್ಲಿ ನೋಡಿರ್ತೀರಾ, ಆದ್ರೆ ನಾವು ಮನೆಗೆ ಪ್ರೊವೈಡ್ ಮಾಡಿದ್ದೀವಿ. ಈ ಕಿಚನ್ ಎಷ್ಟು ಯೂನಿಕ್ ಆಗಿದೆ ಅಂದ್ರೆ ಈ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಆಷಾಢ ಟೈಮಲ್ಲಿ ಯಾರೆಲ್ಲ ನಮ್ಮ ಚೆರಿಷ್ ಹ್ಯಾಪಿ ಹೋಮ್ ನಲ್ಲಿ ಆನ್ ಸ್ಪಾಟ್ ಬುಕಿಂಗ್ ಮಾಡ್ಕೊಡ್ತೀರಾ ಅವ್ರಿಗೆಲ್ಲ 1 kg ಬೆಳ್ಳಿನ ಫ್ರೀಯಾಗಿ ಕೊಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಒಂದು ಪ್ರೀಮಿಯಂ ಆದಂತಹ ಕಿಚನ್ ಇಂಟೀರಿಯರ್ನ ಕೂಡ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀವಿ. ನಮಸ್ತೆ ಎಲ್ರಿಗೂ, ನಾನು ಸಹನಾ ಸತೀಶ್. ಸೊ ನಾನು ಇವತ್ತು ಬಂದಿರೋದು ನಮ್ಮ ಚೆರಿಷ್ ಹ್ಯಾಪಿ ಹೋಮ್ ಅಲ್ಲಿ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಮನೆಗೆ. ನೀವಿಲ್ಲಿ ನೋಡ್ತಿರೋ ಹಾಗೆ MS ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ. ಅದಕ್ಕೆ ಒಂದು ವುಡನ್ ಪ್ಯಾನಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯಾಕೆಂದರೆ ಬ್ಯೂಟಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ನಾರ್ಮಲ್ ಮಾರ್ಬಲ್ಸ್ನ ಯೂಸ್ ಮಾಡಿದ್ದೀವಿ. ಮೇಲೆ ನೋಡಿದ್ರೆ ಜಾಲಿ ಬ್ರಿಕ್ಸ್ ಇದೆ ಆ್ಯಂಡ್ ಅಲ್ಲಿ ಟೆರಕೋಟಾ ಕೂಡ ಯೂಸ್ ಮಾಡಿದ್ದೀವಿ. ಮೇಲೆ ಬಂದರೆ ಟೆಕ್ಸ್ಚರ್ ಪೇಂಟ್ ವಿತ್ ಟೆರಕೋಟಾ ಟೈಲ್ಸ್ ಕೂಡ ಇದೆ. ಈ ಮನೆನ 30-40 ಈಸ್ಟ್ ವೇಟಿಂಗ್ ಸೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಈ ಮನೆಗೆ ಎಷ್ಟು ಲಕ್ಸುರಿನ ಪ್ರೊವೈಡ್ ಮಾಡ್ಬೋದು ಅಷ್ಟು ಲಕ್ಸುರಿನ 30-40 ಸೈಟ್ನಲ್ಲಿ ನಮ್ಮ ಚೆರಿಷ್ ಹ್ಯಾಪಿ ಹೋಮ್ ಮಾಡಿದ್ದಾರೆ. ಏನೇನೆಲ್ಲ ಲಕ್ಸುರಿನ ಈ ಮನೆಗೆ ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗೋಣ ಬನ್ನಿ. ನಾವು ಒಳಗೆ ಎಂಟ್ರಿ ಹಾಕಿ ಕೂಡಲೇ ನಿಮಗೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ನ ನೋಡ್ಬೋದು. ಇಲ್ಲಿ 2 ಕಾರ್ನ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಇದೆ ಆ್ಯಂಡ್ ಮಲ್ಟಿಪಲ್ ಬೈಕ್ಸ್ನ ಕೂಡ ಪಾರ್ಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಿರೋ ಹಾಗೆಯೇ ನಾವು ಸೇಫ್ಟಿ ಗ್ರಿಲ್ಸ್ನ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಹಾಗೆ ನೋಡಿದ್ರೆ ಇಲ್ಲಿ ಲಿಫ್ಟ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಲಿಫ್ಟ್ ಎಲ್ಲರಿಗೂ ಆಕ್ಸೆಸ್ ಇರಬಾರ್ದು ಅಂತ ನಾವಲ್ಲಿ ಗ್ರಿಲ್ಸ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೆಳಗಡೆ ನಾವು ಪಾರ್ಕಿಂಗ್ ಟೈಲ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ 1 BHK ಇದೆ, ಪಕ್ಕದಲ್ಲಿ ಸ್ಟೋರ್ ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದರೆ ನೀವು ಇಲ್ಲಿ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಸೇಫ್ಟಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ರೇಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಕೆಳಗಡೆ ಮಾರ್ಬಲ್ಸ್ ಇದೆ. ಎಂಟ್ರಿ ಹೋಗ್ತಾನೆ ಈಗ ಮೇಲ್ಗಡೆ ಓನರ್ ಹೌಸ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈಗ ನಾವು ಓನರ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಬರ್ತಾನೆ ನಾವು ಇಲ್ಲಿ ಜಾಲಿ ಬ್ರಿಕ್ಸ್ನ ನೋಡ್ಬೋದು. ಮೇಲ್ಗಡೆ PVC ಪ್ಯಾನಲಿಂಗ್ ಕೂಡ ಇದೆ. ಇಲ್ಲಿ ಗ್ರಿಪ್ ಇರಲಿ ಅಂತ ನಾವು ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಗ್ರಾನೈಟ್ ಕೂಡ ನೀವು ನೋಡ್ಬೋದು. ಓನರ್ ಹೌಸ್ ಟ್ರಿಪ್ಲೆಕ್ಸ್ ಹೌಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ನಮ್ಮ ಓನರ್ ಇರುವಂತಹ ಫಸ್ಟ್ ಫ್ಲೋರ್. ನೀವು ಹಾಗೆ ನೋಡ್ತಿದ್ದ ಹಾಗೆ ನಾವು ಕಂಟೆಂಪ್ರರಿ ಸ್ಟೈಲಲ್ಲಿ ಈ ಮನೆನ ಬಿಲ್ಡ್ ಮಾಡಿರೋದ್ರಿಂದ ಇದು ಟೀಕ್ ವುಡ್ಗೆ ನಾವು ಲಯನ್ ಥೀಮ್ನಲ್ಲಿ ಒಂದು ಬ್ರಾಸ್ನ ಅಟ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಮಿನಿ ಪಾರ್ಟಿಷನ್ ಕೂಡ ಇದೆ. ಆ್ಯಂಡ್ ಹಾಗೆ ಬಂದರೆ ಒಂದು ಬ್ಯೂಟಿಫುಲ್ ಆದಂತಹ ಲಿವಿಂಗ್ ರೂಮ್. ಅಲ್ಲಿ ಲಿಫ್ಟ್ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಲಿಫ್ಟ್ ಏರಿಯಾಗೆ PVC ಕೂಡ ನಾವು ಪ್ಯಾನಲಿಂಗ್ ಹಾಕಿದ್ದೀವಿ. ಅಲ್ಲಿ ಬಾಲ್ಕನಿ ಇದೆ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆದಂತಹ ಪೂಜಾ ರೂಮ್ ಇದೆ. ಇದು ವಿನಿಯರ್ ಫಿನಿಷಲ್ಲಿ ಬ್ರಾಸ್ ಅಟ್ಯಾಚ್ ಕೂಡ ಇದೆ. ಇಲ್ಲಿ ಒಂದು TV ಯೂನಿಟ್ನ ಪ್ರೊವೈಡ್ ಮಾಡಿದ್ವಿ. ಈ TV ಯೂನಿಟ್ಗೆ ವಾಲ್ ಪ್ಯಾನಲ್ ಡಿಸೈನ್ ವಿತ್ ಚಾರ್ಕೋಲ್ ಪ್ಯಾನಲ್ನ ಕೊಟ್ಟಿದ್ದೀವಿ. ಇದ್ರ ಅಟ್ಯಾಚ್ ಒಂದು ಪೇರೆಂಟ್ ಬೆಡ್ರೂಮ್ ಕೂಡ ಪ್ರೊವೈಡ್ ಆಗಿದೆ. ಈ ಪೇರೆಂಟ್ ಬೆಡ್ರೂಮ್ಗೂ ಕೂಡ ನಾವು ಒಂದು TV ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಈ ಮನೆ ಪ್ರತಿಯೊಂದು ರೂಮ್ನಲ್ಲೂ ಕೂಡ ನಾವು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ಪ್ರತಿ ಮನೆ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ಕಿಚನ್. ನೀವಿಲ್ಲಿ ನೋಡ್ತಿರೋ ಹಾಗೆಯೇ ನಾವು ಕೌಂಟರ್ ಟಾಪ್ನ ಕ್ವಾಟ್ಸ್ ಮೆಟೀರಿಯಲಿಂದ ಮಾಡಿದ್ದೀವಿ. ಆ್ಯಂಡ್ ಇದು ಯು ಶೇಪ್ ಕಿಚನ್ ವಿತ್ ಅಕ್ರಾಲಿಕ್ ಫಿನಿಶ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಬ್ರೇಕ್ಫಾಸ್ಟ್ ಏರಿಯಾ. ಈ ಬ್ರೇಕ್ಫಾಸ್ಟ್ ಏರಿಯಾಗೆ ನಾವು ಚಾರ್ಕೋಲ್ ಪ್ಯಾನಲಿಂಗ್ ಕೂಡ ಮಾಡಿದ್ದೀವಿ. ಈ ಕಿಚನ್ನ ವಿಶೇಷ ಅಂದರೆ ನಾವು ಪ್ರತಿಯೊಂದಕ್ಕೂ ನಾವಿಲ್ಲಿ ಸಾಫ್ಟ್ ಕ್ಲೋಸರ್ನ ಯೂಸ್ ಮಾಡಿದ್ದೀವಿ. ಹಾಗೆಯೇ ಯಾರೆಲ್ಲ ಈ ಆಷಾಢದಲ್ಲಿ ನಮ್ಮ ಚೆರಿಷ್ ಹ್ಯಾಪಿ ಹೋಮ್ನಲ್ಲಿ ಕನ್ಸ್ಟ್ರಕ್ಷನ್ನ ಬುಕಿಂಗ್ ಮಾಡ್ಕೊಡ್ತೀರಾ ಇದೇ ಥರ ಪ್ರೀಮಿಯಂ ಕ್ವಾಲಿಟಿ ಆಗಿರುವಂತಹ ಕಿಚನ್ ಇಂಟೀರಿಯರ್ನ ಫ್ರೀಯಾಗಿ ಮಾಡ್ಕೊಡ್ತೀವಿ. ನಾವು ಸೆಕೆಂಡ್ ಫ್ಲೋರ್ಗೆ ಬರ್ತದ ಹಾಗೆಯೇ ಒಂದು ಬ್ಯೂಟಿಫುಲ್ ಆದಂತಹ ಶ್ಯಾಂಡ್ಲರ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಹಾಗೆ ಬಂದರೆ ಇಲ್ಲಿ ವಾಲ್ನ ಒಂದು ಲಯನ್ ಥೀಮ್ನಲ್ಲಿ ವಾಲ್ಪೇಪರ್ ಹಾಕಿ ಬ್ಯೂಟಿನ ಎನ್ಹಾನ್ಸ್ ಮಾಡಿದ್ವಿ. ನಮ್ಮ ಕ್ಲೈಂಟ್ ಮಗನ ಹೆಸರು ಬಂದು ವಿರಾಟ್ ಸಿಂಹ ಅಂತ. ಸೊ ಅವರ ಒಂದು ಸಿಂಹ ಅನ್ನೋ ಒಂದು ಥೀಮ್ನಲ್ಲಿ ಈ ಗೋಡನ್ನ ಖಾಲಿ ಬಿಡಬಾರ್ದು ಅಂತ ಒಂದು ಲಯನ್ ಥೀಮ್ನಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ಇದು ಸನ್ ಬೆಡ್ರೂಮ್. ಇಲ್ಲಿ ನಾವು ಒಂದು ಸ್ಟಡಿ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಬಂದರೆ ಇಲ್ಲಿ ಬಾಲ್ಕನಿ ಕೂಡ ಇದೆ. ಇದು ಬೆಡ್ರೂಮ್. ಆ್ಯಂಡ್ ಹಾಗೆ ಬಂದರೆ ವಾಕಿನ್ ವಾರ್ಡ್ರೋಬ್ನ ಕೂಡ ನೋಡ್ಬೋದು. ಆ್ಯಂಡ್ ಇದು ವಾಶ್ರೂಮ್. ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಕೂಡ ಇದೆ. ಇಲ್ಲಿ ಬ್ಯೂಟಿಫುಲ್ ಆದಂತಹ ವಾಕಿನ್ ವಾರ್ಡ್ರೋಬ್ ಕೂಡ ನೋಡ್ಬೋದು. ನಾವು ಸೆಕೆಂಡ್ ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನಿಮ್ಮ ರೈಟ್ ಸೈಡ್ಗೆ ವಾಕಿನ್ ವಾರ್ಡ್ರೋಬ್ನ ನೋಡ್ಬೋದು. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡ್ಗೆ ಗ್ಲಾಸ್ ವಾರ್ಡ್ರೋಬ್ ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲಿ TV ಪ್ಯಾನಲ್ ಪ್ರೊವೈಡ್ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಈ ರೂಮ್ನ ಲಕ್ಸುರಿ ಎನ್ಹಾನ್ಸ್ ಮಾಡೋದಕ್ಕೆ ನಾವು ನಮ್ಮ ಕ್ಲೈಂಟ್ ಫೋಟೋ ಕೂಡ ಹಾಕಿದ್ದೀವಿ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ನಾವು 3rd ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಲಿಫ್ಟ್ ಏರಿಯಾನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ಸೆಕೆಂಡ್ರಿ ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು. ಹಾಗೆ ಬಂದರೆ ಇಲ್ಲಿ ಹೋಮ್ ಥಿಯೇಟರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ನೋಡ್ತಿರೋ ಹಾಗೆಯೇ ಹೋಮ್ ಥಿಯೇಟರ್ ಪಕ್ಕನೇ ನಾವು ಒಂದು ಗೆಸ್ಟ್ ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಒಂದು ಮಿನಿಮಲ್ ಆದಂತಹ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಆ ಕಡೆ ನೋಡಿದ್ರೆ ಒಂದು ಬ್ಯೂಟಿಫುಲ್ ಬಾಲ್ಕನಿ ಕೂಡ ಈ ರೂಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ನೀವು 4th ಫ್ಲೋರ್ಗೆ ಬರ್ತಾ ಇರೋ ಹಾಗೆ ನೋಡ್ಬೋದು. ಇಲ್ಲಿ ಲಿಫ್ಟ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಮಿನಿ ಬಾರ್ ಕೌಂಟರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ನಾವು ಟೆರೆಸ್ ಏರಿಯಾಗೆ ಎಂಟ್ರ್ ಆಗ್ತಿದ್ದೀವಿ. ಎಂಟ್ರ್ ಆಗ್ತಿದ್ದ ಕೂಡಲೇ ಒಂದು ಸ್ಟೀಲ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ ಬಿಕಾಸ್ ಆಫ್ ದ ಸೇಫ್ಟಿ. ಆ್ಯಂಡ್ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಮಿನಿ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಬನ್ನಿ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಹಾಗೆ ಬಂದರೆ ಇಲ್ಲಿ ಒಂದು ಮಿನಿ ಗಜೆಬೋ ಕೂಡ ಕೊಟ್ಟಿದ್ದೀವಿ. ಈ ಗಜೆಬೋ ಒಂದು ವಿಶೇಷ ಏನಂತ ಅಂದರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಸ್ಕಾನ್ ಟೆಂಪಲ್ ಕೂಡ ಕಾಣಿಸುತ್ತೆ.
ಈ ಮನೆಗೆ ಯೂನಿಕ್ ಏನು ಗೊತ್ತಾ, ಮುಂದೆ ಯಾವುದೇ ಥರ ಬೆಳಕಿಗೆ ತೊಂದರೆ ಆಗಬಾರ್ದಂತ ನಾವು ಸ್ಕೈಲೈಟ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ವಿ. ಸರ್ ಇವ್ರ ಹತ್ರ ಸರ್ವಿಸ್ ತಗೊಂಡು ನೀವು ಖುಷಿಯಾಗಿದ್ದೀರಾ? ಹೌದು, ಭಾಳ ಖುಷಿಯಾಗಿದ್ದೀವಿ ನಾವು, ಏನು ತೊಂದರೆ ಇಲ್ಲ. ಓಕೆ, ಈಗ ನಿಮ್ಮ ಥರ ಮನೆ ಕಟ್ಟಬೇಕು ಅನ್ನೋರಿಗೆ ಹೆಂಗೆ ರೆಕಮೆಂಡ್ ಮಾಡ್ತೀರಿ ನೀವು? ನಾವು ಚೆರಿಷ್ ಹೋಮ್ಗೆ ರೆಕಮೆಂಡ್ ಮಾಡ್ತೀವಿ. ನಾವು ಇಂಥವ್ರ ಕಂಪ್ನಿಗೆ ನೀವು ಕೊಡಿ, ನೀವು ಅವ್ರು ಚೆನ್ನಾಗಿ ಕೊಟ್ಕೊಡ್ತಾರೆ ಮನೇನ, ಏನು ತೊಂದರೆ ಇಲ್ಲ ಆ ಥರ ಹೇಳಿರೋ ಥರನೇ ಕ್ವಾಲಿಟಿ ಐಟಮ್ ಬಳಸಿದಾರಾ ಅಥವಾ ಅವ್ರು ಕೊಟ್ಟಿರೋ ಟೈಮಿಗೆ ಕರೆಕ್ಟಾಗಿ ಬಿಟ್ಕೊಟ್ಟಿದ್ದಾರೆ. ಅದೇ ಕ್ವಾಲಿಟಿ ಐಟಮ್ಸು ಭಾಳ ಚೆನ್ನಾಗಿದೆ. ಅವರು ಈ ಮನೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಚೆರಿಷ್ ಹೋಮ್ ಅವರು. ಯಾರಾದರೂ ಈ ಬೆಂಗಳೂರಿನಲ್ಲಿ ಎಲ್ಲೇ ಇದ್ದರೂ ಸಹ ಇವ್ರಿಗೆ ಮನೆ ಕಟ್ಟೋಕ್ಕೆ ಆರ್ಡ್ರ್ ಕೊಡ್ತು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಕಟ್ಕೊಡ್ತಾರೆ ಮನೆ. ಸೊ ಏನು ತೊಂದರೆ ಆಗೋದಿಲ್ಲ ಇದರಲ್ಲಿ.